ಆಮೇಲೆ ಫ್ರೆಂಡ್ಸ್ ಇದಾಗಿದೆ. ಮತ್ತು ನೆಕ್ಸ್ಟ್ ನಾವು ಕುಚ್ಚು ಹಾಕಬೇಕು ಅಂತಂದರೆ ನಾನು 120 ಸುತ್ತಿ ಇಟ್ಕೊಂಡಿದ್ದೀನಿ. ಡಬಲ್ ಮಾಡಿಕೊಂಡ್ರೆ 240 ಆಗುತ್ತೆ. ಈ ರೀತಿ ಪಿನ್ಗೆ ನಾನು ಆಲ್ರೆಡಿ ಇದನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಜರಿ ಥ್ರೆಡ್ ತಗೊಳ್ಳಿ. ಜರಿ ಥ್ರೆಡ್ ಮತ್ತು ಈ ರೀತಿ ನಾರ್ಮಲ್ ಸೂಜಿ ಬರುತ್ತಲ್ಲ ಅದಕ್ಕೆ ಪೋಣಿಸಿ ಇಟ್ಕೊಳ್ಳಿ. ಇದು ಕುಚ್ಚನ್ನು ಗಂಟು ಹಾಕೋದಕ್ಕೆ ಟ್ಯಾಗ್ ಮಾಡೋಕ್ಕೆ. ಮತ್ತು ಇದೊಂದು ಕಲರ್ ಮತ್ತು ಇದೊಂದು ಕಲರ್, 2 ಕಲರ್ನ ತೊಗೊಂಡಿದ್ದೀನಿ. ಕಲರ್ ಕಾಂಬಿನೇಷನ್ ಇರೋದ್ರಿಂದ 2 ಕಲರ್ನ ತೊಗೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ. ನಾವು ಈ ಥರ ಸ್ಯಾರೀಸ್ ಹಾಕಿದ್ಮೇಲೆ ಕ್ರೋಶ ಹಾಕಿದ್ಮೇಲೆ ಮತ್ತೆ ಉಲ್ಟಾ ಇಟ್ಕೊಬೇಕು. ಇದು ನೋಡಿ, ಇದು ಫ್ರಂಟ್ ಸೈಡ್ ಬರುತ್ತೆ. ಇದು ಉಲ್ಟಾ ಇಟ್ಕೊಂಡು ಕುಚ್ಚನ್ನು ನಾವು ಬೇಬಿ ಕುಚ್ಚನ್ನು ಹಾಕಬೇಕಾದ್ರೆ ಅಂದರೆ ಟ್ಯಾಗ್ ಬಂದಾಗ ಅದು ಹಿಂದ್ಗಡೆ ಸೇರಿಕೊಳ್ಳುತ್ತೆ. ಮುಂದ್ಗಡೆ ಅದು ಸೇರಿಕೊಂಡಾಗ ಅಷ್ಟು ಅಕ್ವರ್ಡಾಗಿ ಕಾಣಿಸಲ್ಲ, ಫಿನಿಶಿಂಗ್ ಬರೋದಿಲ್ಲ. ಹಾಗಾಗಿ ಈ ರೀತಿ ಕ್ರೋಶದ ಒಳಗಡೆಯಿಂದ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಲೆಂತಿಯಾಗಿ ಎಷ್ಟು ಬೇಕು ನಮಗೆ ಅಷ್ಟು ಬಿಟ್ಕೊಳ್ಳಿ. ಈಗ ಬಿಟ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. 2 ಕೈ ಬೆರಳುಗಳಿಂದ ಸ್ವಲ್ಪ ನೀಟ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಬರಬೇಕು. ಅದಾದಮೇಲೆ ಸೇಮ್ ಈ ಸೂಜಿ ತೊಗೊಂಡು ಈ ಸೆಂಟರ್ ಇರುತ್ತಲ್ಲ ಅದರೊಳಗಡೆ ಈ ಥರ ಇದನ್ನು ಹಾಕಿ ಈ ರೀತಿ ಬೆರಳಲ್ಲಿ ಈ ರೀತಿ ಇಟ್ಕೊಂಡು ಮತ್ತು ಎಳ್ಕೊಂಡ್ಮೇಲೆ ನಂತರ ಈ ಸೂಜಿ ಇರುತ್ತಲ್ಲ ಇದನ್ನು ಹೀಗೆ ಇದರೊಳಗಡೆ ಹಾಕ್ಕೊಂಡು ಈ ರೀತಿ ಎಳ್ಕೊಂಡ ನಂತರ ಟೈಟಾಗಿ ಇಟ್ಕೊಂಡಿರಬೇಕು. ಮತ್ತು ಸೂಜಿಯನ್ನು ಈ ಥರ ಹಾಕಿ ಈ ರೀತಿ ಆ ಸೂಜಿ ಸುತ್ತ ಒಂದು ಥ್ರೆಡನ್ನು ಎಳ್ಕೊಂಡು ಬಂದ್ಬಿಡಿ. ಈ ರೀತಿ ಸೂಜಿನ ಎಳ್ಕೊಂಡ್ರೆ ಅಲ್ಲೊಂದು ಟ್ಯಾಗ್ ಆಗುತ್ತೆ. ಈ ರೀತಿ 4 or 5 ಟೈಮು ಈ ರೀತಿ ಮಾಡಬೇಕು. ಸೂಜಿಯಲ್ಲಿ ಸುತ್ತಿ ಈ ರೀತಿ ಬಂದಾಗ ಅಲ್ಲಿ ಗಂಟು ಆಗುತ್ತೆ, ಟ್ಯಾಗ್ ಆಗುತ್ತೆ. ಇದು ಒಂದು ಮೆಥಡ್. ಇನ್ನೊಂದು ಮೆಥಡು ಗಂಟು ಹಾಕ್ಬೇಕಾದ್ರೆ ಹೇಗೆ ಅಂತ ತೋರಿಸ್ತೀನಿ. ಬಟ್ ಇದು ಸ್ವಲ್ಪ ಟೈಟಾಗಿ ಬರುತ್ತೆ. ಇದೇ ರೀತಿ ಹಾಕಿದಾಗ ಯಾವುದೇ ರೀತಿ ಬಿಚ್ಚು ಹೋಗೋದಿಲ್ಲ. ಹೇಳ್ಕೊಳ್ಳಿ ಈ ರೀತಿ. ಮತ್ತೆ ಇನ್ನೊಂದು 4 ಆಯಿತು. ನೋಡಿ ಈ ರೀತಿ ಆದಮೇಲೆ ನೆಕ್ಸ್ಟು ಈ ರೀತಿ ಹೇಳ್ಕೊಳ್ಳಿ. ದಾರ ಎಲ್ಲ ಬಿಟ್ಕೊಳ್ಬಾರ್ದು. ಮತ್ತು ಈ ರೀತಿ ಥ್ರೆಡ್ ಒಳಗಡೆಯಿಂದ ಹೀಗೆ ಸೂಜಿಯನ್ನು ಎಳುತ್ತಂದರೆ ಟ್ಯಾಗ್ ಆಗಿಬಿಡುತ್ತೆ. ಅಷ್ಟೇ. ಇದು ನೆಕ್ಸ್ಟು ಇದನ್ನು ಕಟ್ ಮಾಡಬೇಕು. ತುಂಬ ಚಿಕ್ಕದಾಗಿ ಟ್ಯಾಗ್ ಕಟ್ ಮಾಡ್ಕೊಳ್ಳಿ. ಅಂತಂದರೆ ಸ್ವಲ್ಪ ದೊಡ್ಡದಾಗೂ ಬೇಡ. ಇದು ತುಂಬ ಚಿಕ್ಕದಾಗಿ ಬೇಕು ಅಂತಲೇ ನಾನು ಮಾಡಿದ್ದು. ಇನ್ನೊಂದು ಸ್ವಲ್ಪ ಲೆಂತಿಯಾಗಿ ಬೇಕು ಅಂದರೆ ಇಷ್ಟು ಮಾಡ್ಕೊಬೋದು. ಮತ್ತು ಪಕ್ಕಕ್ಕೆ ರೀತಿ ಮತ್ತು ಬೆರಳು ಸಹಾಯದಿಂದ ಈ ರೀತಿ ಇಟ್ಕೊಳ್ಳಿ. ಇದು 4 ಮತ್ತು ಎಲ್ಲೋ 4 ಹಾಕೋಣ. ಒಳಗಡೆಯಿಂದ ಸೂಜಿ ಒಳಗಡೆ ಮಧ್ಯೆ ಹಿಡಿದು ತೊಗೊಂಬಂದು ಮತ್ತೆ ಹೇಳ್ಕೊಂಡ್ರೆ ಈ ರೀತಿ ಸೈಡಿಂದ ಸೂಜಿಯನ್ನು ಪೋಣಿಸಿ ಹೇಳ್ಕೊಂಡು ಮತ್ತೆ ಆ ಸೂಜಿ ಸುತ್ತ ಒಂದು ಥ್ರೆಡ್ ಲೇಯರ್ನ ಹೇಳ್ಕೊಂಡ್ರೆ ಟ್ಯಾಗ್ ಆಗುತ್ತೆ. ನೀವು ಟೈಟಾಗಿ ಎಷ್ಟು ಟೈಟಾಗಿ ಕಟ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂತಂದರೆ ಟೈಟಾಗಿ ಕಟ್ಟಲಿಲ್ಲ ಅಂತಂದರೆ ನೀವು ಆ ಕುಚ್ಚು ದಾರಗಳೆಲ್ಲ ಬಿಟ್ಕೊಂಡ್ರು ಕಸ್ಟಮರ್ಸ್ ಏನೋ ಇದಾಯಿತು ಅಂದ್ರೂ ಅದು ಪ್ರಾಬ್ಲಮ್ ಆಗುತ್ತೆ. ಟೈಟಾಗಿ ಆದಷ್ಟು ಕಟ್ಟಿ 5 ಆದರೂ ಕಟ್ಬೋದು. 4 ಕಟ್ಟಬೇಕು, ಟ್ಯಾಗ್ ಮಾಡಬೇಕು ಅನ್ನೋದೇನಿಲ್ಲ. ಈ ರೀತಿ ಹಾಕಿದ್ಮೇಲೆ ಲಾಸ್ಟಲ್ಲಿ ಇತ್ತಿ ಥ್ರೆಡ್ ತಂದು ಈ ರೀತಿ ಎಳೆದುಬಿಡಿ.
ಬರ್ತಾಯಿದೆ. ಎಷ್ಟು ಚಿಕ್ಕದಾಗಿ ತುಂಬ ಚೆನ್ನಾಗಿ ಕ್ಯೂಟಾಗಿ ಬರ್ತಾಯಿದೆ. ಇದೇ ರೀತಿ 4 ಈ ಥರ 4 ಇದನ್ನು ತೊಗೊತೀನಿ, ಮೆರೂನು. ಇನ್ನು 4 ಎಲ್ಲೋ ತೊಗೊತೀನಿ. ಪೂರ್ತಿ ಸ್ಯಾರಿ ಪೂರ್ತಿ ಮಾಡಿ ಲಾಸ್ಟ್ ಲುಕ್ಕಿಗೆ ಹೇಗೆ ಬರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ. ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಕ್ರೋಶ ಬರದೇ ಇದ್ರೂ ಸಹ ಹೇಗೆ ಒಂದು ಸ್ಯಾರಿ ಕುಚ್ಚನ್ನು ಹಾಕ್ಕೊಳ್ಳೋದು ಬ್ರೈಡಲ್ ಆಗಿ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿ ಇದೆ, ಬಿಗಿನರ್ಗೂ ಸಹ ಹೆಲ್ಪ್ ಆಗುತ್ತೆ. ಫಸ್ಟ್ ನೀವು ಇದೇ ರೀತಿ 152 ದಾರವನ್ನು ಸುತ್ತಿಟ್ಕೊಂಡು ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿರಿ. ಹಾಗೆ ಈ ರೀತಿ ರಿಂಗ್ ಬೀಡ್ಸಸ್ ಯಾವುದಾದ್ರೂ ಡಿಸೈನ್ದು ತೊಗೊಬೋದು, ಬಟ್ ರಿಂಗ್ ಬೀಡ್ಸಸ್ಸೇ ಹಾಕಬೇಕು. ಹಾಗೆ ಜರಿ ಥ್ರೆಡನ್ನ ಈ ರೀತಿ ನಾರ್ಮಲ್ ಸೂಜಿಯಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಫಸ್ಟ್ ನೀವೇನು ಮಾಡಬೇಕಂದ್ರೆ ಈ ಒಂದು ನಾಟ್ ಹಾಕ್ಕೊಳ್ಳಿ ಲಾಸ್ಟಲ್ಲಿ ಈ ಒಂದು ಜರಿ ಥ್ರೆಡ್ಗೆ. ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಲಾಕ್ ಆದಮೇಲೆ ಈ ರೀತಿ ಫಸ್ಟ್ ನೀವೊಂದು ಮಾರ್ಕ್ ಮಾಡ್ಕೊಬೋದು, ಇಲ್ಲ ಡೈರೆಕ್ಟ್ಲಿ ನೀವು ಮಾಡ್ತೀನಿ ಅಂದ್ರೂ ಮಾಡ್ಬೋದು. ಎರಡನ್ನೂ ಹೇಳ್ತೀನಿ ನಿಮಗೆ. ಫಸ್ಟ್ ಇದು ಒಂದು ಪಾಯಿಂಟ್ ಮಾಡಿ ಈ ರೀತಿ ಸೂಜಿಯನ್ನು ಹೋಲ್ ಸೈಡಿಂದ ಪೋಣಿಸಿ ಇಟ್ಕೊಂಡಿರಿ. ಮತ್ತು ಈ ಒಂದು ದಾರಕ್ಕೆ ಆ ರಿಂಗ್ ಬೀಡ್ಸನ್ನು ಈ ರೀತಿ ಜಾಯಿನ್ ಮಾಡಿ ಇನ್ಸರ್ಟ್ ಮಾಡಿ, ಮತ್ತು ಮೇಲ್ಗಡೆಯಿಂದ ಅದೇ ಒಂದು ಇದಕ್ಕೆ ಹೋಲ್ ಮಾಡಿ ಮೇಲ್ಗಡೆಯಿಂದ ದಾರನ ತಂದು ಈ ಒಂದು ರಿಂಗ್ ಬೀಡ್ಸನ್ನು ಈ ರೀತಿ ಟೈಟ್ ಮಾಡಿ, ಮತ್ತು ಇನ್ನೊಂದು ಲಾಕ್ ಮಾಡಿ ಇನ್ನೊಂದು ಬಾರಿ, ಏಕೆಂದರೆ ಬಿಚ್ಚೋಗಬಾರ್ದು ಅನ್ನೋದಕ್ಕೆ ಇನ್ನೇನಿಲ್ಲ. ಈ ರೀತಿ ಲಾಕ್ ಆದಮೇಲೆ ಸ್ವಲ್ಪ ಕೆಳಗಡೆ ಜರಿಸಿ, ಬಟ್ಟೆ ಮೇಲೆ ಲಾಕ್ ಮಾಡೋದು ಬೇಡ, ಸ್ವಲ್ಪ ಬಟ್ಟೆಯಿಂದ ಸೈಡಲ್ಲಿ ಈ ಒಂದು ಕಾರ್ನರಲ್ಲಿ ಇರಬೇಕಾಗತ್ತೆ ನಾಟ್ ಹಾಕಿ. ಈ ವೇಸ್ಟನ್ನು ಕಟ್ ಮಾಡಿಬಿಡಿ. ಮತ್ತು ಇವನ್ ನೆಕ್ಸ್ಟ್ ಗ್ಯಾಪಲ್ಲಿ ಈ ರೀತಿ ಬೆರಳನ್ನು ಇಟ್ಟು ಸ್ಪೇಸ್ ತೊಗೊಂಡು ನೆಕ್ಸ್ಟ್ ಈ ಪಾಯಿಂಟ್ ಮಾಡಿಕೊಂಡು ಇಲ್ಲಿ ಇನ್ಸರ್ಟ್ ಇದು ನೀಡಲ್ನ ದಾರವನ್ನು ಪೋಣಿಸಿ ದಾರ ತೊಗೊಂಬನ್ನಿ. ಮತ್ತು ಈ ರಿಂಗ್ ಬೀಡ್ಸನ್ನು ಈ ರೀತಿ ಇನ್ಸರ್ಟ್ ಮಾಡಿ ಲಾಕ್ ಮಾಡಿ. ಈ ಒಂದು ಮೆಜರ್ಮೆಂಟು ಪರ್ಫೆಕ್ಟಾಗಿರುತ್ತೆ. ಈ ನೀವು ಸ್ಕೇಲೆಲ್ಲ ಅಳತೆ ತೊಗೊಂಡು ಮಾಡಬೇಕು ಅನ್ನೋದೇನಿಲ್ಲ. ಸ್ವಲ್ಪ ದೂರ ಆಯಿತು ಅಂತ ನಿಮ್ಗೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹತ್ತಿರ ಪಾಯಿಂಟ್ ಮಾಡಿಕೊಡಿ ಅಷ್ಟೆ. ಮತ್ತು ಇನ್ನೊಂದು ಸರಿ ಈ ರೀತಿ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಅಲ್ಲಿ ಸ್ಟಿಚ್ ಮಾಡಿ ಹಿಂಬದಿಯಲ್ಲಿ. ಇದೇ ರೀತಿ ಕ್ಲಾತ್ ಪೂರ್ತಿ ಈ ರೀತಿ ಈ ಒಂದು ರಿಂಗ್ ಬೀಡ್ಸನ್ನು ಜಾಯಿನ್ ಮಾಡ್ತಾ ಬನ್ನಿ. ಫ್ರೆಂಡ್ಸ್, ಈ ರೀತಿ ಸ್ಯಾಂಪಲ್ ಕಟ್ಟಿದ್ದೀನಿ, ತೋರಿಸ್ತೀನಿ ನಿಮಗೆ. ಈ ರೀತಿ ದಾರ ಥ್ರೆಡನ್ನು ಈ ರೀತಿ ಸುತ್ತಿಟ್ಕೊಂಡು ಸೂಜಿಗೆ ಇನ್ಸರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಆ ಒಂದು ರಿಂಗ್ ಬೀಡ್ಸಸ್ ಇದೆಯಲ್ಲ, ಆ ರಿಂಗ್ ಬೀಡ್ಸಸ್ ಒಳಗಡೆ ಹೋಗಿ ಇನ್ಸರ್ಟ್ ಮಾಡಿ ಈ ರೀತಿ ಕುಚ್ಚಿಗೆ ಕುಚ್ಚಿ ರೀತಿ ಕಟ್ಕೊಂಡು ಈ ಸೂಜಿ ಸಹಾಯದಿಂದ ಒಂದು ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಆ ಒಂದು ಹೋಲ್ಸ್ ಇರುತ್ತಲ್ಲ, ಒಂದು ಕುಚ್ಚು ಒಳಗಡೆ ಹೋಲ್ಸ್ ಇರೋದಿಲ್ಲ, ಇನ್ಸರ್ಟ್ ಮಾಡಿ ನೆಕ್ಸ್ಟು ಅದನ್ನ ಸ್ವಲ್ಪ ರೌಂಡ್ ಅಪ್ ಮಾಡಿ ಸುತ್ತಿ ಒಂದು 3 ನಾಟನ್ನು ಹಾಕಬೇಕು. ಈ ರೀತಿ 3 ನಾಟನ್ನು ಹಾಕಬೇಕಾಗುತ್ತೆ.
3 ಅಥವಾ 4 ಎಷ್ಟಾದರೂ ಹಾಕ್ಬೋದು. ನಾನು 3 ಹಾಕಿದ್ದೀನಿ. ಇದಾದ ನಂತರ ಈ ರೀತಿ ಗೆಜ್ಜೆ ಬೀಡ್ಸಸ್ ಬರುತ್ತೆ ನೋಡಿ, ಅದನ್ನು 2 ಗೆಜ್ಜೆ ಬೀಡ್ಸಸ್ನ ಈ ಒಂದು ಸೂಜಿಗೆ ಇನ್ಸರ್ಟ್ ಮಾಡ್ಕೊಂಬಿಡಿ. ಇನ್ಸರ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಈ ಬದಿಯಿಂದ ಈ ಬದಿಗೆ ಒಂದು ಸ್ಟಿಚ್ ಮಾಡಿ. ಈ ಒಂದು ಇದಿರುತ್ತಲ್ಲ ಕುಚ್ಚು, ಈ ಲಾಸ್ಟಲ್ಲಿ ನಾನು ಆ ದಾರನ ಎಳೆತಾ ಇದ್ದೀನಿ. ಮತ್ತು ಈ ಲಾಸ್ಟಿಂದನೇ ಸ್ಟಾರ್ಟ್ ಮಾಡಿ ಈ ಸೆಂಟ್ರಿಗೆ, ಆ ಕುಚ್ಚು ಸೆಂಟ್ರಿಗೆ ಹೋಲ್ ಮಾಡಿ ತರಬೇಕು. ಈ ರೀತಿ ಬರುತ್ತೆ. ಸ್ವಲ್ಪ ಫ್ರೀಯಾಗಿದ್ದಾಗಲೇ ಫ್ರೀ ಮಾಡ್ಕೊಂಡು ದಾರನ ಈ ರೀತಿ ಸೈಡ್ ಬದಿಗೆ ಈ ಥರ ತಳ್ಕೊಂಡು ನಡುವೆ ಗ್ಯಾಪನ್ನು ಬಿಡಿಸ್ಕೊಳ್ಳಿ. ನೆಕ್ಸ್ಟು ಈ ಹಾರ್ಟ್ ಬೀಡ್ಸ್ ಇದೆಯಲ್ಲ, ಅದನ್ನು ಮೇಲ್ಭಾಗದಿಂದ ಇನ್ಸರ್ಟ್ ಮಾಡಿಕೊಂಡು ಈ ರೀತಿ ಕುಚ್ಚು ಮೇಲೆ ಬರೋ ಥರ ಆ ಕೆಳಗಡೆ ಆ ಸ್ಪೇಸ್ ನೋಡಿಕೊಂಡು ಆ ಕೆಳಗಡೆ ಸೂಜಿನ ಹೆಡಕ್ಕೆ ತಂದು ಲಾಕ್ ಮಾಡಿ. ನೋಡಿ ಈ ರೀತಿ ಬರುತ್ತೆ. ಇಲ್ಲಿ ಲಾಕ್ ಮಾಡಿಬಿಡಿ. ಹಿಂದೆ ಬ್ಯಾಕ್ ಸೈಡ್ ಲಾಕ್ ಆದಮೇಲೆ ಇದನ್ನು ಟ್ರಿಮ್ ಮಾಡಿಬಿಡಿ. ನಂತರ ಸ್ವಲ್ಪ ಕೈಯಲ್ಲಿ ಈ ರೀತಿ ಮೇಲೆ ಏನಾದರೂ ಹೋಗಿದೆ, ಈ ಥರ ಬೀಡ್ಸಸ್ ಆ ಕಡೆ ಈ ಕಡೆ ಆಗಿರುತ್ತೆ, ಕೈಯಲ್ಲಿ ಬೆರಳು ಸಹಾಯದಿಂದ ಈ ರೀತಿ ಸರ್ ಮಾಡಿದ್ರೆ ನೋಡಿ ಹಾರ್ಟ್ ಬೀಡ್ಸ್ ಗೆಜ್ಜೆದು ಕುಚ್ಚು ರೆಡಿ ಆಯಿತು. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ 3 ಕುಚ್ಚುಗಳು. ಪೂರ್ತಿ ನಿಮಗೆ ಮಾಡಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಇದು ಫೈನಲ್ ಲುಕ್ಕು ಈ ಥರ ಇದೆ ನೋಡಿ, ಕಾಣಿಸ್ತಾ ಇರ್ಬೋದು. ಈ ಹಾರ್ಟ್ ಬೀಡ್ಸು ತುಂಬ ಹೈಲೈಟಾಗಿ ಕಾಣಿಸ್ತಾ ಇದೆ. ಇದು ಪ್ಲೈನ್ ಇದು ಪ್ಲೈನ್ ಆಯಿತು. ಈ ಗೆಜ್ಜೆ ಬೀಡ್ಸು ಇದಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು 2 ಡಿಸೈನು ಡಿಫ್ರೆಂಟ್ ಆಗಿರಲಿ ಅಂತ ಹಾಕಿದೆ ಇದನ್ನು. ಇದಕ್ಕೆ ನೀವು ಚಾರ್ಜ್ 500ವರೆಗೂ ಸಹ ನೀವು ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್. ಇದಕ್ಕೆ ತುಂಬ ಚೆನ್ನಾಗಿದೆ ಮತ್ತು ಟೈಮ್ ಹಿಡಿಯುತ್ತೆ. ಈ ಬೀಡ್ಸಸ್ ಚಾರ್ಜಸ್ಸು ಸಹ ತೊಗೊಳ್ತೀವಲ್ಲ, ಹಾಗಾಗಿ 500ವರೆಗೂ ನೀವು ಚಾರ್ಜ್ ಮಾಡ್ಬೋದು. ಹಾಗೂ ಪ್ಲೇಸ್ ಆಫ್ ಡಿಪೆಂಡ್ ಆಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನನ್ನು ಒತ್ತಿದ್ರೆ ನನ್ನ ಯಾವುದೇ ವಿಡಿಯೋಸ್ ಹಾಕಿದ್ರೂ ನನ್ನ ಒಂದು ಚಾನಲಿಂದ ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಕ್ರೋಶ ಬರದೇ ಇದ್ರೂ ಸಹ ಹೇಗೆ ಒಂದು ಸ್ಯಾರಿ ಕುಚ್ಚನ್ನು ಹಾಕ್ಕೊಳ್ಳೋದು ಬ್ರೈಡಲ್ ಆಗಿ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿ ಇದೆ, ಬಿಗಿನರ್ಗೂ ಸಹ ಹೆಲ್ಪ್ ಆಗುತ್ತೆ. ಫಸ್ಟ್ ನೀವು ಇದೇ ರೀತಿ 152 ದಾರವನ್ನು ಸುತ್ತಿಟ್ಕೊಂಡು ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿರಿ. ಹಾಗೆ ಈ ರೀತಿ ರಿಂಗ್ ಬೀಡ್ಸಸ್ ಯಾವುದಾದ್ರೂ ಡಿಸೈನ್ದು ತೊಗೊಬೋದು, ಬಟ್ ರಿಂಗ್ ಬೀಡ್ಸಸ್ಸೇ ಹಾಕಬೇಕು. ಹಾಗೆ ಜರಿ ಥ್ರೆಡನ್ನ ಈ ರೀತಿ ನಾರ್ಮಲ್ ಸೂಜಿಯಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಫಸ್ಟ್ ನೀವೇನು ಮಾಡಬೇಕಂದ್ರೆ ಈ ಒಂದು ನಾಟ್ ಹಾಕ್ಕೊಳ್ಳಿ ಲಾಸ್ಟಲ್ಲಿ ಈ ಒಂದು ಜರಿ ಥ್ರೆಡ್ಗೆ. ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಲಾಕ್ ಆದಮೇಲೆ ಈ ರೀತಿ ಫಸ್ಟ್ ನೀವೊಂದು ಮಾರ್ಕ್ ಮಾಡ್ಕೊಬೋದು, ಇಲ್ಲ ಡೈರೆಕ್ಟ್ಲಿ ನೀವು ಮಾಡ್ತೀನಿ ಅಂದ್ರೂ ಮಾಡ್ಬೋದು. ಎರಡನ್ನೂ ಹೇಳ್ತೀನಿ ನಿಮಗೆ. ಫಸ್ಟ್ ಇದು ಒಂದು ಪಾಯಿಂಟ್ ಮಾಡಿ ಈ ರೀತಿ ಸೂಜಿಯನ್ನು ಹೋಲ್ ಸೈಡಿಂದ ಪೋಣಿಸಿ ಇಟ್ಕೊಂಡಿರಿ. ಮತ್ತು ಈ ಒಂದು ದಾರಕ್ಕೆ ಆ ರಿಂಗ್ ಬೀಡ್ಸನ್ನು ಈ ರೀತಿ ಜಾಯಿನ್ ಮಾಡಿ ಇನ್ಸರ್ಟ್ ಮಾಡಿ, ಮತ್ತು ಮೇಲ್ಗಡೆಯಿಂದ ಅದೇ ಒಂದು ಇದಕ್ಕೆ ಹೋಲ್ ಮಾಡಿ ಮೇಲ್ಗಡೆಯಿಂದ ದಾರನ ತಂದು
ಈ ಒಂದು ರಿಂಗ್ ಬೀಡ್ಸನ್ನು ಈ ರೀತಿ ಟೈಟ್ ಮಾಡಿ, ಮತ್ತು ಇನ್ನೊಂದು ಲಾಕ್ ಮಾಡಿ ಇನ್ನೊಂದು ಬಾರಿ, ಏಕೆಂದರೆ ಬಿಚ್ಚೋಗಬಾರ್ದು ಅನ್ನೋದಕ್ಕೆ ಇನ್ನೇನಿಲ್ಲ. ಈ ರೀತಿ ಲಾಕ್ ಆದಮೇಲೆ ಸ್ವಲ್ಪ ಕೆಳಗಡೆ ಜರಿಸಿ, ಬಟ್ಟೆ ಮೇಲೆ ಲಾಕ್ ಮಾಡೋದು ಬೇಡ, ಸ್ವಲ್ಪ ಬಟ್ಟೆಯಿಂದ ಸೈಡಲ್ಲಿ ಈ ಒಂದು ಕಾರ್ನರಲ್ಲಿ ಇರಬೇಕಾಗತ್ತೆ. ನಾಟ್ ಹಾಕಿ ಈ ವೇಸ್ಟನ್ನು ಕಟ್ ಮಾಡಿಬಿಡಿ. ಮತ್ತು ಇವನ್ ನೆಕ್ಸ್ಟ್ ಗ್ಯಾಪಲ್ಲಿ ಈ ರೀತಿ ಬೆರಳನ್ನು ಇಟ್ಟು ಸ್ಪೇಸ್ ತಗೊಂಡು ನೆಕ್ಸ್ಟ್ ಈ ಪಾಯಿಂಟ್ ಮಾಡಿಕೊಂಡು ಇಲ್ಲಿ ಇನ್ಸರ್ಟ್ ಇದು ನೀಡಲ್ನ ದಾರವನ್ನು ಪೋಣಿಸಿ ದಾರ ತೊಗೊಂಬನ್ನಿ. ಮತ್ತು ಈ ರಿಂಗ್ ಬೀಡ್ಸನ್ನು ಈ ರೀತಿ ಇನ್ಸರ್ಟ್ ಮಾಡಿ ಲಾಕ್ ಮಾಡಿ. ಈ ಒಂದು ಮೆಜರ್ಮೆಂಟು ಪರ್ಫೆಕ್ಟಾಗಿರುತ್ತೆ. ಈ ನೀವು ಸ್ಕೇಲೆಲ್ಲ ಅಳತೆ ತೊಗೊಂಡು ಮಾಡಬೇಕು ಅನ್ನೋದೇನಿಲ್ಲ. ಸ್ವಲ್ಪ ದೂರ ಆಯಿತು ಅಂತ ನಿಮ್ಗೆ ಅನಿಸಿದ್ರೆ ಇನ್ನೂ ಸ್ವಲ್ಪ ಹತ್ತಿರ ಪಾಯಿಂಟ್ ಮಾಡಿಕೊಡಿ ಅಷ್ಟೆ. ಮತ್ತು ಇನ್ನೊಂದು ಸರಿ ಈ ರೀತಿ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಅಲ್ಲಿ ಸ್ಟಿಚ್ ಮಾಡಿ ಹಿಂಬದಿಯಲ್ಲಿ. ಇದೇ ರೀತಿ ಕ್ಲಾತ್ ಪೂರ್ತಿ ಈ ರೀತಿ ಈ ಒಂದು ರಿಂಗ್ ಬೀಡ್ಸನ್ನು ಜಾಯಿನ್ ಮಾಡ್ತಾ ಬನ್ನಿ ಫ್ರೆಂಡ್ಸ್. ಈ ರೀತಿ ಸ್ಯಾಂಪಲ್ ಕಟ್ಟಿದ್ದೀನಿ, ತೋರಿಸ್ತೀನಿ ನಿಮಗೆ. ಈ ರೀತಿ ದಾರ ಥ್ರೆಡನ್ನು ಈ ರೀತಿ ಸುತ್ತಿಟ್ಕೊಂಡು ಸೂಜಿಗೆ ಇನ್ಸರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಆ ಒಂದು ರಿಂಗ್ ಬೀಡ್ಸಸ್ ಇದೆಯಲ್ಲ, ಆ ರಿಂಗ್ ಬೀಡ್ಸಸ್ ಒಳಗಡೆ ಹೋಗಿ ಇನ್ಸರ್ಟ್ ಮಾಡಿ ಈ ರೀತಿ ಕುಚ್ಚಿಗೆ ಕುಚ್ಚಿ ರೀತಿ ಕಟ್ಕೊಂಡು ಈ ಸೂಜಿ ಸಹಾಯದಿಂದ ಒಂದು ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಆ ಒಂದು ಹೋಲ್ಸ್ ಇರುತ್ತಲ್ಲ, ಆ ಒಂದು ಕುಚ್ಚು ಒಳಗಡೆ ಹೋಲ್ಸ್ ಇರೋದಿಲ್ಲ, ಇನ್ಸರ್ಟ್ ಮಾಡಿ ನೆಕ್ಸ್ಟು ಅದನ್ನ ಸ್ವಲ್ಪ ರೌಂಡ್ ಅಪ್ ಮಾಡಿ ಸುತ್ತಿ ಒಂದು 3 ನಾಟನ್ನು ಹಾಕಬೇಕು. ಈ ರೀತಿ 3 ನಾಟನ್ನು ಹಾಕಬೇಕಾಗುತ್ತೆ. 3 ಅಥವಾ 4 ಎಷ್ಟಾದರೂ ಹಾಕ್ಬೋದು. ನಾನು 3 ಹಾಕಿದ್ದೀನಿ. ಇದಾದ ನಂತರ ಈ ರೀತಿ ಗೆಜ್ಜೆ ಬೀಡ್ಸಸ್ ಬರುತ್ತೆ ನೋಡಿ, ಅದನ್ನು 2 ಗೆಜ್ಜೆ ಬೀಡ್ಸಸ್ನ ಈ ಒಂದು ಸೂಜಿಗೆ ಇನ್ಸರ್ಟ್ ಮಾಡ್ಕೊಂಬಿಡಿ. ಇನ್ಸರ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಈ ಬದಿಯಿಂದ ಈ ಬದಿಗೆ ಒಂದು ಸ್ಟಿಚ್ ಮಾಡಿ. ಈ ಒಂದು ಇದಿರುತ್ತಲ್ಲ ಕುಚ್ಚು, ಈ ಲಾಸ್ಟಲ್ಲಿ ನಾನು ಆ ದಾರನ ಹೇಳಕ್ಕೆ ತಂದಿದ್ದೀನಿ. ಮತ್ತು ಈ ಲಾಸ್ಟಿಂದನೇ ಸ್ಟಾರ್ಟ್ ಮಾಡಿ ಈ ಸೆಂಟ್ರಿಗೆ, ಆ ಕುಚ್ಚು ಸೆಂಟ್ರಿಗೆ ಹೋಲ್ ಮಾಡಿ ತರಬೇಕು. ಈ ರೀತಿ ಬರುತ್ತೆ. ಸ್ವಲ್ಪ ಫ್ರೀಯಾಗಿದ್ದಾಗಲೇ ಫ್ರೀ ಮಾಡ್ಕೊಂಡು ದಾರನ ಈ ರೀತಿ ಸೈಡ್ ಬದಿಗೆ ಈ ಥರ ತಳ್ಕೊಂಡು ನಡುವೆ ಗ್ಯಾಪನ್ನು ಬಿಡಿಸ್ಕೊಳ್ಳಿ. ನೆಕ್ಸ್ಟು ಈ ಹಾರ್ಟ್ ಬೀಡ್ಸ್ ಇದೆಯಲ್ಲ, ಅದನ್ನು ಮೇಲ್ಭಾಗದಿಂದ ಇನ್ಸರ್ಟ್ ಮಾಡಿಕೊಂಡು ಈ ರೀತಿ ಕುಚ್ಚು ಮೇಲೆ ಬರೋ ಥರ ಆ ಕೆಳಗಡೆ ಆ ಸ್ಪೇಸ್ ನೋಡಿಕೊಂಡು ಆ ಕೆಳಗಡೆ ಸೂಜಿನ ಹೆಡಕ್ಕೆ ತಂದು ಲಾಕ್ ಮಾಡಿ. ನೋಡಿ ಈ ರೀತಿ ಬರುತ್ತೆ. ಇಲ್ಲಿ ಲಾಕ್ ಮಾಡಿಬಿಡಿ. ಹಿಂದೆ ಬ್ಯಾಕ್ ಸೈಡ್ ಲಾಕ್ ಆದಮೇಲೆ ಇದನ್ನು ಟ್ರಿಮ್ ಮಾಡಿಬಿಡಿ. ನಂತರ
ಸ್ವಲ್ಪ ಕೈಯಲ್ಲಿ ಈ ರೀತಿ ಮೇಲೆ ಏನಾದರೂ ಹೋಗಿ ಈ ಥರ ಬೀಡ್ಸ್ ಸಹ ಆ ಕಡೆ ಈ ಕಡೆ ಆಗಿರುತ್ತೆ. ಕೈಯಲ್ಲಿ ಬೆರಳು ಸಹಾಯದಿಂದ ಈ ರೀತಿ ಸರ್ ಮಾಡಿದ್ರೆ ನೋಡಿ ಹಾರ್ಟ್ ಬೀಡ್ಸ್ ಗೆಜ್ಜೆದು ಕುಚ್ಚು ರೆಡಿ ಆಯಿತು. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ 3 ಕುಚ್ಚುಗಳು. ಪೂರ್ತಿ ನಿಮಗೆ ಮಾಡಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಇದು ಫೈನಲ್ ಲುಕ್ಕು ಈ ಥರ ಇದೆ ನೋಡಿ, ಕಾಣಿಸ್ತಾ ಇರ್ಬೋದು. ಈ ಹಾರ್ಟ್ ಬೀಡ್ಸು ತುಂಬ ಹೈಲೈಟಾಗಿ ಕಾಣಿಸ್ತಾ ಇದೆ. ಇದು ಪ್ಲೈನ್ ಇದು ಪ್ಲೈನ್ ಆಯಿತು. ಈ ಗೆಜ್ಜೆ ಬೀಡ್ಸು ಇದಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು 2 ಡಿಸೈನು ಡಿಫ್ರೆಂಟ್ ಆಗಿರಲಿ ಅಂತ ಹಾಕಿದೆ ಇದನ್ನು. ಇದಕ್ಕೆ ನೀವು ಚಾರ್ಜ್ 500ವರೆಗೂ ಸಹ ನೀವು ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್. ಇದಕ್ಕೆ ತುಂಬ ಚೆನ್ನಾಗಿದೆ ಮತ್ತು ಟೈಮ್ ಹಿಡಿಯುತ್ತೆ. ಈ ಬೀಡ್ಸಸ್ ಚಾರ್ಜಸ್ಸು ಸಹ ತೊಗೊಳ್ತೀವಲ್ಲ, ಹಾಗಾಗಿ 500ವರೆಗೂ ನೀವು ಚಾರ್ಜ್ ಮಾಡ್ಬೋದು. ಹಾಗೂ ಪ್ಲೇಸ್ ಆಫ್ ಡಿಪೆಂಡ್ ಆಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನನ್ನು ಒತ್ತಿದ್ರೆ ನನ್ನ ಯಾವುದೇ ವಿಡಿಯೋಸ್ ಹಾಕಿದ್ರೂ ನನ್ನ ಒಂದು ಚಾನಲಿಂದ ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.